ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂದು ಪಿಎಸ್ಐ ಪರೀಕ್ಷೆ ನಡೀತಾ ಇದ್ದು, ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ತೆರಳಲು ಬಸ್ಗಳಿಗಾಗಿ ಪರದಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹರಿಹರದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್ ಬಸ್ ನಿಲ್ದಾಣಕ್ಕೆ ಫೋನ್ ಮಾಡಿ ಜಿಲ್ಲಾ ಡಿಪೋ ಮ್ಯಾನೇಜರ್ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡಿ ಉಜ್ವಲದ ಭವಿಷ್ಯಕ್ಕಾಗಿ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳ ಪರದಾಟವನ್ನು ನೋಡಲಾರದೆ ಒಟ್ಟು 35 ಬಸ್ಗಳ ವ್ಯವಸ್ಥೆಯನ್ನ ಮಾಡಿ ಪರೀಕ್ಷಾ ಕೇಂದ್ರಗಳಾದ ಶಿವಮೊಗ್ಗ, ಬೆಂಗಳೂರು, ಬಳ್ಳಾರಿ, ಹೊಸಪೇಟೆ, ಮೈಸೂರು, ಮಂಗಳೂರು ಭಾಗಗಳಿಗೆ ವಿದ್ಯಾರ್ಥಿಗಳು ತೆರಳಲು ಅವಕಾಶ ಮಾಡಿಕೊಟ್ಟರು. ಹರಿಹರ ನಗರ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಮನೆ ಹಾಗೂ ನಗರ ಘಟಕ ಅಧ್ಯಕ್ಷರಾದ ಪ್ರೀತಂ ಬಾಪು ವಿದ್ಯಾರ್ಥಿಗಳಿಗೆ ಸಮಾಧಾನದಿಂದ ಇರುವಂತೆ ತಿಳಿ ಹೇಳಿದರು. ನಂತರ ಅಧಿಕಾರಿ ಜೊತೆ ಮಾತನಾಡಿ ಬಸ್ ವ್ಯವಸ್ಥೆ ಮಾಡಿಸಿದ್ರು. ಬಳಿಕ ಬಸ್ ವ್ಯವಸ್ಥೆ ಮಾಡಿಕೊಟ್ಟಂತಹ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ವೈ ರಮೇಶ್ ಮಾನೆ, ನಗರ ಘಟಕದ ಅಧ್ಯಕ್ಷರಾದ ಪ್ರೀತಂ ಬಾಪು ಅವರಿಗೆ ವಿದ್ಯಾರ್ಥಿಗಳು ಧನ್ಯವಾದ ತಿಳಿಸಿದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಮಾಡಿದಿರಿ ನೀವು ಮಾಡಿ. ಈಗ ನಾವೇನ್ ಕೇಳ್ತೀವಿ, ಬೇರೆ ಹಾಕಿದ್ದಿಲ್ಲ. ಯಾಕೆ ಎಲ್ಲರೂ ಸಹಕಾರ ಸಾಹೇಬ್ರೆ, ನೀವು ಟೆಸ್ಟಿಂಗ್ ಮಾಡ್ರಿ. 3 ಬಸ್ ಆಗಿದೆ, ಇನ್ನೊಂದು ಬಸ್ ಹಾಕ್ಬಿಟ್ರೆ ಕ್ಲಿಯರಿಟಿ ಸಿಗುತ್ತೆ. ಅವ್ರು ಎಕ್ಸಾಮ್ ಬರೀತಾರೆ, ಅವ್ರು ಹೆಂಗೋ ಒಂದು ಲೈಫ್ ಮಾಡ್ಕೊಂತಾರೆ.